ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಎನರ್ಜಿ ಇಂಪ್ರೂವ್ ಆಗುತ್ತೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವು ಹಾಸ್ಪಿಟ್ಲ್ ಬರೋರ್ಗು ಟೆನ್ಷನಲ್ಲಿ ಇರ್ತೀರಿ, ಬಿ ಪಿನೂ ಸ್ವಲ್ಪ ಏರಿರುತ್ತೆ. ಅದೇ ಟ್ರೀಟ್ಮೆಂಟ್ ತಗೊಂಡು ಹೋದ್ಮೇಲೆ ನಿಮಗೆ ಬಿ ಪಿನೂ ಕಂಟ್ರೋಲ್ ಆಗುತ್ತೆ, ಆರೋಗ್ಯನೂ ಚೆನ್ನಾಗಾಗುತ್ತೆ. ಒಂದ್ ಸ್ವಲ್ಪ ಈ ಹಾಸ್ಪಿಟ್ಲಿಗೆ ಎಂಟ್ರಾಗಿ ಹೋಗೋವರೆಗೂ ಮಾತ್ರ ಈ ಬಿಸಿನೆಸ್ ಮರ್ತು ಬಿಡ್ತಾರೆ, ಜಮೀನು ಗಿಮೀನು ಬಿಸಿನೆಸ್ ಎಲ್ಲ ಮರ್ತು ಬಿಡ್ತಾರೆ. ಹೋಗೋವಾಗ ಏನು ಬೇಡಪ್ಪ ಅಂತ ಹೋಗ್ತಾರೆ. ನೀನು ವಾಸಿಯಾಗಿ ಮೆಟ್ಲು ಇಳಿತಿದ್ದಂಗೆ ಮೊಬೈಲ್ ಎತ್ಕೊಳ್ತಾರೆ, ಏನಾಯ್ತಪ್ಪ ಸೈಟ್ ವ್ಯಾಪಾರ ಇನ್ನೊಂದು. ಅದಕ್ಕೂ ಕಡಿವಾಣವನ್ನ ನಾವೆಲ್ಲರೂ ಹಾಕ್ಬೇಕಾಗಿದೆ. ಯಾಕಂದ್ರೆ ಡಾಕ್ಟ್ರು ಜೊತೆಯಲ್ಲಿ ಡಾಕ್ಟ್ರು ಏನ್ ಹೇಳ್ತಾರೆ ಅದನ್ನ ನಾವು ಪೇಷಂಟ್ಗಳು ಫಾಲೋ ಮಾಡೋದು ಬಹಳ ಅತಿ ಮುಖ್ಯವಾಗಿ ಇದೆ. ಅದರಿಂದ ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ಇವತ್ತು ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ, ಯಶಸ್ವಿ ಆಗ್ಲಿ. ಯಾವುದೇ ಸಂದರ್ಭದಲ್ಲಿ ಡಾಕ್ಟರ್ ಪರವಾಗಿ, ಹಾಸ್ಪಿಟ್ಲ್ ಪರವಾಗಿ, ಸಾರ್ವಜನಿಕರ ಪರವಾಗಿ ನಿರಂತರವಾಗಿ ನಿಮ್ಮ ಜೊತೆಲಿ ಇದ್ದೇ ಇರ್ತೀನಿ. ಹಂಗೆ ಜಿಗಣಿನಲ್ಲಿ ಫಸ್ಟ್ ಸ್ಟೇಷನ್ ತಂದಾಗ ಅದು ಬಳ್ಳಾರಿ ಕಡೆ ಇತ್ತು. ಅದೇನೋ ಗಲಾಟೆ ಮಾಡಿ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ದಾಗ ಜಿಗಣಿಗೆ ಒಂದು ಪೊಲೀಸ್ ಸ್ಟೇಷನ್ ತಂದೆ. ಅವತ್ತು ನನಗೆ ಅನ್ನಿಸ್ತು ಹಾಸ್ಪಿಟ್ಲು ಎಷ್ಟು ಇಂಪಾರ್ಟೆಂಟ್, ಪೊಲೀಸ್ ಸ್ಟೇಷನ್ ಅಷ್ಟು ಇಂಪಾರ್ಟೆಂಟ್ ಅಂತೇಳಿ ಇವತ್ತು ಜಿಗಣಿಗೆ ತಂದ್ವಿ. ಜಿಗಣಿಲೂ ಹಾಸ್ಪಿಟ್ಲ್ ಇದೆ, ಕೈಗಾರಿಕಾ ಪ್ರದೇಶ ಇದೆ. ನಮ್ಮ ಡಾಕ್ಟ್ರಿಗೆ ನನ್ನ ಹೃದಯಪೂರ್ವಕ ಅಂತ ಒಂದೇ ಒಂದು ಮನವಿ,
ದಯವಿಟ್ಟು ಮಧ್ಯವರ್ತಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೊರೆ ಜಾಸ್ತಿ ಆಗಬಾರ್ದು. ಅದರಿಂದ ನಿಮ್ಮ ಒಂದು ವೃತ್ತಿ ಜೊತೆ ಅದಕ್ಕೆ ಸ್ವಲ್ಪ ಸಹಕಾರವನ್ನ ಮಾಡಿ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಮಂಜುನಾಥ್ ಸಾಹೇಬರು ಗೆದ್ದಿರೋದೇ ಟ್ರೀಟ್ಮೆಂಟ್, ಸರ್ವೀಸು ಟ್ರೀಟ್ಮೆಂಟು ಭಾಳ ಡಾಕ್ಟ್ರ್ ಹೇಳ್ತಿದ್ರು. ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರು ನಗ್ನಾಗ್ತಾ ಮಾತಾಡಿಲ್ಲ ಅಂದ್ರೆ ಪೇಷಂಟ್ ಇನ್ನೂ ಪ್ರಾಬ್ಲಮ್ ಆಗ್ತದೆ. ಡಾಕ್ಟ್ರು ಯಾವಾಗಲೂ ನಗ್ನಾಗ್ತಾ ಇದ್ರೆ ಪೇಷಂಟ್ ಲವಲವಿಕೆಯಿಂದ ಬೇಗ ಡಿಸ್ಚಾರ್ಜ್ ಹೋಗ್ತಾ ಇರ್ತಾರೆ. ಒಳ್ಳೇದಾಗ್ಲಿ, ಯಶಸ್ವಾಗಲಿ, ನಿರಂತರವಾಗಿ ಇಂಥ ಕೆಲಸಗಳು ನಡೆಯೋದಕ್ಕೆ ಪೂರ್ಣ ಬೆಂಬಲ, ಸಹಕಾರ, ಗೌರವವನ್ನು ಕೊಡ್ತೀವಿ. ಏನು ಟೆನ್ಷನ್ ತಗೊಂಡು ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿ ಒಂದು ರೋಡನ್ನು ಹಾಕ್ಸ್ಕೊಡೋದಲ್ಲದೆ ಮೋರಿ ಸಹಿತ ರೆಡಿ ಮಾಡಿಸ್ಕೊಟ್ರು. ಈ ಏರಿಯಾದಲ್ಲಿ ಈ ಒಂದು ಕ್ಲೀನ್ಲಿನೆಸ್, ಹಾಸ್ಪಿಟ್ಲಿಗೆ ಬೇಕಾಗಿರೋದು ಕ್ಲೀನ್ಲಿನೆಸ್ಸು, ಹೈಜೀನು ಅದು ಆಗೋದೇ ಇಲ್ವೇನೋ ಅನ್ನೋ ಭಯದಲ್ಲಿದ್ದೆ. ಅದನ್ನು ಸರ್ ಮಾಡಿಸ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಫುಲ್ ಸರ್. ಹಾಗೂ ಇಲ್ಲಿ ಲೋಕಲಲ್ಲಿ ಪಂಚಾಯಿತಿಯವರು ನಮ್ಗೆ ತುಂಬ ಹೆಲ್ಪ್ ಮಾಡಿದರು. ಹಾಗೂ ಹರೀಶ್ ಅವರು ಮುಂದೆ ನಿಂತು ನಮಗೆ ಕಾರ್ಯಗಳನ್ನೆಲ್ಲ ಮಾಡಿಕೊಟ್ರು. ಅವ್ರಿಗೂ ಸಹಿತ ಥ್ಯಾಂಕ್ ಯು ಹರೀಶ್. ಹಾಗೆ ಇವತ್ತು ಇಷ್ಟು ಜನ ನಮ್ಮ ಹಾಸ್ಪಿಟಲ್ ಇನಾಗ್ರೇಷನ್ಗೋಸ್ಕರ ಬಂದಿರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಥ್ಯಾಂಕ್ ಯು. ಇದ್ದಾರೆ ಸರ್, ಅವರೆಲ್ಲ ಬರೀ MLA ಬಗ್ಗೆ, ಪಾಲಿಟಿಷಿಯನ್ ಬಗ್ಗೆ ಬೇರೆ ಬೇರೆ ತರ ತೋರಿಸ್ತಾರೆ ಸಿನಿಮಾದಲ್ಲಿ. ನಿಜವಾದ ಅರ್ಥದಲ್ಲಿ ಏನು ಅಂತ ರಿಯಾಲಿಟಿ ಅವ್ರಿಗೂ ಗೊತ್ತಾಗಬೇಕು ಅಂತ ಕೂಡಿಸ್ಕೊಂಡ್ರಿ. ನಿಂತ್ಕೊಳ್ಳಿ. ಟಾಸ್ಕ್ ಮೂವಿ ಡೈರೆಕ್ಟರ್ ರಾಘು ಶಿವಮೊಗ್ಗ ಸುಮಾರು 3-4 ಚಿತ್ರಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಜಗನಿಗೆ ಒಳ್ಳೆ ಆಸ್ಪತ್ರೆ ಬಂದಿದೆ, ನಮ್ಮ MLA ಸಾಹೇಬರು ಬಂದಿದ್ದಾರೆ. ಎಲ್ಲ ಎತ್ಕೊಂಡ ಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಆನೇಕಲ್ಲು ಮುನ್ಸಿಪಲ್ ಅಧ್ಯಕ್ಷರು ಬಾಬು ಅವರು ಮತ್ತು ನಮ್ಮ ರಾಜೇಶ್ ಅವರು, ಎಲ್ಲ ನಮ್ಮ ಹೆಣ್ಮಕ್ಳು, ಡಾಕ್ಟ್ರು, ನಮ್ಮ ಮುನ್ಸಿಪಲ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಇದ್ದಾರೆ. ನಮ್ಮ ಏರಿಯಾದಲ್ಲೇ ಇಂಥ ಆಸ್ಪತ್ರೆ ಬಂದಿದ್ದಾಗ ನಾವು ಅಲ್ಲಿ ಹೆಮ್ಮೆ ಪಡಬೇಕು. ಯಾಕಂದರೆ ನಾವು ಎಲ್ಲಾನ ಹೋಗ್ಬೇಕಂದ್ರೆ ಆಸ್ಪತ್ರೆಗೆ ಸಿಟಿ ಹೋಗ್ಬೇಕಿತ್ತು, ಬೆಲೆಗಳು ಹೋಗ್ಬೇಕಿತ್ತು, ಇಲ್ಲಾಂದ್ರೆ ಆಶ್ರಮ ಹತ್ರ ಹೋಗ್ಬೇಕಿತ್ತು, ಇಲ್ಲ ನಾವು ಸಿಟಿಯಿಂದ ಜಯದೇವ ಎಲ್ಲ ಹೋಗ್ಬೇಕಿತ್ತು. ಆ ಥರ ಒಳ್ಳೆ ಆಸ್ಪತ್ರೆ ಬಂದಿದ್ದಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದಯಿಂದ ವತಿಯಿಂದ ಇವತ್ತಿಂದ 79 ದಿನಗಳ ಕಾಲ ಸಂಪೂರ್ಣವಾಗಿ ಫ್ರೀ ಆಗಿ ಚಿಕಿತ್ಸೆನ ವ್ಯವಸ್ಥೆ ಮಾಡಿದೆ ಸರ್. ಪೂರ್ತಿ ಕನ್ಸಲ್ಟೇಷನ್, ಬರೀ ಫಾರ್ಮಸಿ ಮತ್ತೆ ಬೇರೆ ಮಾತ್ರ ಚಾರ್ಜ್ ತಗೊಳ್ತಾರೆ. ಫ್ರೀ ಕನ್ಸಲ್ಟೇಷನ್ ಮಾಡಿದ್ರು ಸರ್. 79 ಡೇಸ್ ಯಾರೇ ಬರಲಿ, ಯಾವುದೇ ಭಾಗದಿಂದ ಬರಲಿ, ಸೊ ಉಚಿತ ಚಿಕಿತ್ಸೆನ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅದನ್ನ ತಮ್ಮ ಇದರಲ್ಲಿ ಮಾಡಿಸ್ಬೇಕು ಅಂತ ಸರ್. 79 ಡೇಸ್ ಬಾಬು.